ವರ್ಣಮಾಲೆಯ ಕ್ರಮದಲ್ಲಿ ಬಿ ಅಕ್ಷರವು 2ನೇ ಸ್ಥಾನದಲ್ಲಿದೆ. ಈ ಸ್ಥಾನವು ಸಂಕೇತಾತ್ಮಕವಾಗಿ 1ಗೆ ಹತ್ತಿರವಾಗಿದ್ದರೂ ಸಂಪೂರ್ಣವಾಗಿ ಅದೇ ಶಕ್ತಿಯನ್ನು ಹೊಂದಿಲ್ಲ. ಆದ್ದರಿಂದ ಬಿ ಅಕ್ಷರದ ಪ್ರಭಾವದಲ್ಲಿರುವವರು ಸಹಜವಾಗಿ ಯಶಸ್ಸಿನತ್ತ ಆಕರ್ಷಿತರಾಗುತ್ತಾರೆ. ಆದರೆ ಆ ಯಶಸ್ಸನ್ನು ಸಂಪೂರ್ಣವಾಗಿ ಸಾಧಿಸಲು ಕೆಲವೊಮ್ಮೆ ಆತ್ಮವಿಶ್ವಾಸದ ಕೊರತೆಯೂ ಅಡ್ಡಿಯಾಗಬಹುದು. ಅವರ ಮನಸ್ಸಿನಲ್ಲಿ ದೊಡ್ಡ ಕನಸುಗಳು ಇರುತ್ತವೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಧೈರ್ಯ ಅಥವಾ ನಿರಂತರತೆ ಕೆಲವು ಸಂದರ್ಭಗಳಲ್ಲಿ ಕುಂದುತ್ತದೆ. ಈ ಕಾರಣದಿಂದಾಗಿ ಅವರು ತಮ್ಮದೇ ಸಾಮರ್ಥ್ಯಗಳ ಬಗ್ಗೆ ಸಂಶಯಪಡಬಹುದು. ಇದು ಅವರಿಗೆ ಸುಲಭವಾಗಿ ಸಿಗಬಹುದಾದ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಆದರೆ ಬಿ ಅಕ್ಷರದವರು ಒಳ್ಳೆಯ ಮತ್ತು ಉತ್ತೇಜನ ನೀಡುವ ವಾತಾವರಣದಲ್ಲಿ ಇದ್ದರೆ ಅವರು ಅದ್ಭುತವಾದ ಸಾಧನೆಗಳನ್ನು ಮಾಡಬಲ್ಲರು. ಇವರಿಗೆ ಪ್ರೋತ್ಸಾಹ ನೀಡುವ, ಅವರ ಮೇಲೆ ನಂಬಿಕೆ ಇಡುವ ಜನರು ಇದ್ದರೆ ಇವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಂಡುಬರುತ್ತವೆ. ಇವರು ಸಾಮಾನ್ಯವಾಗಿ ಶಾಂತಿಯುತ ವಾತಾವರಣವನ್ನು ಇಷ್ಟಪಡುತ್ತಾರೆ. ಗದ್ದಲ, ಗಲಾಟೆ ಅಥವಾ ಅನಗತ್ಯ ಒತ್ತಡ ಇವರಿಗೆ ಇಷ್ಟವಿರುವುದಿಲ್ಲ. ಮೌನವಾಗಿ ತಮ್ಮ ಕೆಲಸವನ್ನು ಮಾಡುತ್ತಾ ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಗಳತ್ತ ಸಾಗುವ ಗುಣ ಇವರಲ್ಲಿದೆ. ಸಂಖ್ಯಾಶಾಸ್ತ್ರದ ದೃಷ್ಟಿಯಿಂದ ಬಿ ಅಕ್ಷರವು ಸಂಖ್ಯೆ 2ನ್ನು ಸೂಚಿಸುತ್ತದೆ. ಸಂಖ್ಯೆ 2ನ್ನು ಚಂದ್ರನೊಂದಿಗೆ ಸಂಬಂಧಿಸಲಾಗಿದೆ. ಚಂದ್ರನು ಭಾವನೆಗಳು, ಮನಸ್ಸು, ಕಲ್ಪನೆ ಮತ್ತು ಒಳಗಿನ ಜಗತ್ತಿನ ಪ್ರತೀಕವಾಗಿದೆ. ಜ್ಯೋತಿಷ್ಯದ ಪ್ರಕಾರ ಬಿ ಅಕ್ಷರವು ರೋಹಿಣಿ ನಕ್ಷತ್ರಕ್ಕೆ ಸಂಬಂಧಿಸಿದೆ. ರೋಹಿಣಿ ಚಂದ್ರನಿಗೆ ಅತ್ಯಂತ ಪ್ರಿಯವಾದ ನಕ್ಷತ್ರವಾಗಿದ್ದು, ಇಲ್ಲಿ ಚಂದ್ರನು ತನ್ನ ಅತ್ಯುತ್ತಮ ಶಕ್ತಿಯನ್ನು ವ್ಯಕ್ತಪಡಿಸುತ್ತಾನೆ. ಇದರಿಂದಾಗಿ ಈ ಅಕ್ಷರದ ಪ್ರಭಾವದಲ್ಲಿರುವವರು ಭಾವನಾತ್ಮಕವಾಗಿ ತುಂಬಾ ಸೂಕ್ಷ್ಮ ಮತ್ತು ಆಳವಾದವರಾಗಿರುತ್ತಾರೆ. ಇದರ ಜೊತೆಗೆ ರೋಹಿಣಿ ನಕ್ಷತ್ರದ ಆಡಳಿತ ಗ್ರಹ ಶುಕ್ರ, ವೀನಸ್. ಶುಕ್ರನು ಸೌಂದರ್ಯ, ಪ್ರೀತಿ, ಕಲೆ ಮತ್ತು ಭೋಗಗಳನ್ನು ಪ್ರತಿನಿಧಿಸುವ ಗ್ರಹ. ಆದ್ದರಿಂದ ಬಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಚಂದ್ರ ಮತ್ತು ಶುಕ್ರ ಎಂಬ 2 ಸ್ತ್ರೀಲಿಂಗ ಗ್ರಹಗಳ ಪ್ರಭಾವದಲ್ಲಿರುತ್ತಾರೆ. ಈ 2 ಗ್ರಹಗಳ ಸಂಯೋಜನೆ ಇವರ ವ್ಯಕ್ತಿತ್ವವನ್ನು ತುಂಬಾ ವಿಶಿಷ್ಟವಾಗಿಸುತ್ತದೆ. ಚಂದ್ರನ ಪ್ರಭಾವದಿಂದಾಗಿ ಈ ಜನರು ಭಾವನಾತ್ಮಕವಾಗಿ ತುಂಬಾ ಗಾಢರಾಗಿರುತ್ತಾರೆ. ಇವರಿಗೆ ಚಿಕ್ಕ ವಿಷಯಗಳಲ್ಲಿಯೇ ಸಂತೋಷ ಕಂಡುಬರುತ್ತದೆ. ಆದರೆ ಅದೇ ಸಮಯದಲ್ಲಿ ಇತರರಿಗೆ ಅಲ್ಪವಾಗಿರುವ ಸಮಸ್ಯೆಗಳು ಇವರಿಗೆ ದೊಡ್ಡದಾಗಿ ಕಾಣಬಹುದು. ಅವರ ಮನಸ್ಸು ಸಮುದ್ರದಂತೆ ಕೆಲವೊಮ್ಮೆ ಶಾಂತ, ಕೆಲವೊಮ್ಮೆ ಅಲೆಮಾಲಿಯಾಗಿರುತ್ತದೆ. ಈ ಕಾರಣದಿಂದಾಗಿ ಇವರ ಜೀವನದಲ್ಲಿ ಭಾವನಾತ್ಮಕ ಏರುಪೇರುಗಳು ಸಾಮಾನ್ಯ. ಚಂದ್ರನು ಪೋಷಣೆ ಮತ್ತು ಕಾಳಜಿಯ ಪ್ರತೀಕವೂ ಹೌದು. ಆದ್ದರಿಂದ ಬಿ ಅಕ್ಷರದವರು ತುಂಬಾ ಕಾಳಜಿ ವಹಿಸುವವರಾಗಿರುತ್ತಾರೆ. ಅವರು ತಮ್ಮ ಸುತ್ತಲಿನವರನ್ನು ಕಾಪಾಡಲು, ಬೆಂಬಲಿಸಲು ಸದಾ ಸಿದ್ಧರಾಗಿರುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬಾ ನಿಷ್ಠಾವಂತರು. ಅವರು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣ ಹೃದಯದಿಂದ ಪ್ರೀತಿಸುತ್ತಾರೆ. ಅವರ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ, ನಂಬಿಕೆ ಮತ್ತು ತ್ಯಾಗ ಪ್ರಮುಖವಾಗಿರುತ್ತದೆ. ಆದರೆ ಇವರ ಪ್ರೀತಿ ಏಕಪಕ್ಷೀಯವಾಗಿದೆಯಾದರೆ ಅಥವಾ ಅವರಿಗೆ ಬೇಕಾದ ಪ್ರತಿಫಲ ಸಿಗದಿದ್ದರೆ ಅದು ಇವರಿಗೆ ತುಂಬಾ ನೋವನ್ನುಂಟು ಮಾಡುತ್ತದೆ. ಒಮ್ಮೆ ಯಾರಾದರೂ ಇವರ ವಿಶ್ವಾಸವನ್ನು ಮುರಿದರೆ ಅವರನ್ನು ಕ್ಷಮಿಸಲು ಬಹಳ ಸಮಯ ಬೇಕಾಗಬಹುದು. ಕೆಲವೊಮ್ಮೆ ಅವರು ಆ ನೋವನ್ನು ಒಳಗೆ ದಾಚಿಕೊಂಡು ಬದುಕುತ್ತಾರೆ. ಇವರು ಬಹಳಷ್ಟು ಜನರೊಂದಿಗೆ ಬೆರೆಯುವ ಸಾಮರ್ಥ್ಯ ಹೊಂದಿದ್ದರೂ ತಮ್ಮ ನಿಜವಾದ ಭಾವನೆಗಳನ್ನು ಎಲ್ಲರಿಗೂ ಹಂಚಿಕೊಳ್ಳುವುದಿಲ್ಲ. ಅವರು ತಮ್ಮ ಆಪ್ತ ವಲಯದವರೊಂದಿಗೆ ಮಾತ್ರ ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳುತ್ತಾರೆ. ಈ ಗುಣವು ಅವರನ್ನು ಕೆಲವೊಮ್ಮೆ ಮೌನಪ್ರಿಯರನ್ನಾಗಿ ತೋರಿಸಬಹುದು. ಆದರೆ ಒಳಗೆ ಅವರು ತುಂಬಾ ಆಳವಾದ ಚಿಂತನೆಗಳನ್ನು ಹೊಂದಿರುತ್ತಾರೆ. ಶುಕ್ರನ ಪ್ರಭಾವದಿಂದಾಗಿ ಈ ಜನರು ಸೌಂದರ್ಯ ಮತ್ತು ಕಲೆಗಳತ್ತ ಆಕರ್ಷಿತರಾಗಿರುತ್ತಾರೆ. ಸಂಗೀತ, ಚಿತ್ರಕಲೆ, ಸಾಹಿತ್ಯ, ವಿನ್ಯಾಸ ಇಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಇವರಿಗೆ ಸಹಜ ಆಸಕ್ತಿ ಇರುತ್ತದೆ.
ಇವರ ಕಲ್ಪನಾ ಶಕ್ತಿ ಬಹಳ ಸಮೃದ್ಧವಾಗಿದ್ದು ಅದರಿಂದ ಹೊಸ ಮತ್ತು ವಿಶಿಷ್ಟವಾದ ಆಲೋಚನೆಗಳನ್ನು ಸೃಷ್ಟಿಸಬಲ್ಲರು. ಇವರು ಸುಂದರವಾದ ವಸ್ತುಗಳನ್ನು ಪ್ರೀತಿಸುತ್ತಾರೆ, ಅದು ಸ್ಥಳವಾಗಿರಲಿ, ವಸ್ತುವಾಗಿರಲಿ ಅಥವಾ ವ್ಯಕ್ತಿಯಾಗಿರಲಿ. ಕೆಲವೊಮ್ಮೆ ಈ ಗುಣವೇ ಇವರಿಗೆ ಸಮಸ್ಯೆಯಾಗಬಹುದು, ಏಕೆಂದರೆ ಅವರು ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನಂತರ ಅದಕ್ಕಾಗಿ ಪಶ್ಚಾತ್ತಾಪ ಪಡುವ ಸಂದರ್ಭಗಳು ಉಂಟಾಗಬಹುದು. ಉಡುಗೊರೆಗಳನ್ನು ಕೊಡುವುದು ಮತ್ತು ಪಡೆಯುವುದು ಇವರಿಗೆ ತುಂಬಾ ಸಂತೋಷ ನೀಡುತ್ತದೆ. ಇವರಿಗೆ ಉಡುಗೊರೆಗಳು ಕೇವಲ ವಸ್ತುಗಳಲ್ಲ, ಅದು ಪ್ರೀತಿಯ ಅಭಿವ್ಯಕ್ತಿ. ಅವರು ತಮ್ಮ ಪ್ರೀತಿಪಾತ್ರರಿಗೆ ವಿಶೇಷವಾದ ಅನುಭವಗಳನ್ನು ನೀಡಲು ಇಷ್ಟಪಡುತ್ತಾರೆ. ಧನಾತ್ಮಕವಾಗಿ ನೋಡಿದರೆ ಬಿ ಅಕ್ಷರದವರು ಸರಿಯಾದ ಬೆಂಬಲ, ಪ್ರೀತಿ ಮತ್ತು ಪ್ರೋತ್ಸಾಹವನ್ನು ಪಡೆದರೆ ತಮ್ಮ ಜೀವನದಲ್ಲಿ ಮತ್ತು ತಮ್ಮ ಸುತ್ತಲಿನವರ ಜೀವನದಲ್ಲೂ ಸಂತೋಷ ಮತ್ತು ಯಶಸ್ಸಿನ ವಾತಾವರಣವನ್ನು ನಿರ್ಮಿಸಬಲ್ಲರು. ಅವರು ತಮ್ಮ ಪ್ರೀತಿಪಾತ್ರರಿಗಾಗಿ ಯಾವುದೇ ಮಟ್ಟಕ್ಕೂ ಹೋಗಲು ಸಿದ್ಧರಾಗಿರುತ್ತಾರೆ. ಆದರೆ ಋಣಾತ್ಮಕವಾಗಿ ನೋಡಿದರೆ ಇವರು ಕೆಲವೊಮ್ಮೆ ತುಂಬಾ ಸ್ವಪ್ನಶೀಲರಾಗಬಹುದು. ವಾಸ್ತವಿಕತೆಯನ್ನು ಮರೆತು ಕಲ್ಪನೆಯ ಲೋಕದಲ್ಲಿ ಬದುಕುವ ಪ್ರವೃತ್ತಿ ಉಂಟಾಗಬಹುದು. ಅತಿಯಾದ ಭಾವನೆ, ಅತಿಯಾದ ಆಲೋಚನೆ ಮತ್ತು ಆತಂಕ ಇವರನ್ನು ಕಾಡಬಹುದು. ಇದು ಕೆಲವೊಮ್ಮೆ ಒತ್ತಡ, ಮನಸ್ಥಿತಿ ಕುಗ್ಗುವುದು ಮತ್ತು ಭಾವನಾತ್ಮಕ ಅಸ್ಥಿರತೆಯನ್ನುಂಟು ಮಾಡಬಹುದು. ಇವರ ಸೌಂದರ್ಯ ಪ್ರೀತಿ ಕೆಲವೊಮ್ಮೆ ಭೋಗವಿಲಾಸ ಅಥವಾ ದುರಾಸೆಯತ್ತ ಕೊಂಡೊಯ್ಯಬಹುದು. ಆದ್ದರಿಂದ ಸಮತೋಲನ ಬಹಳ ಮುಖ್ಯ. ತಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದು, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ವಾಸ್ತವಿಕತೆಯೊಂದಿಗೆ ತಮ್ಮ ಕನಸುಗಳನ್ನು ಹೊಂದಿಸಿಕೊಳ್ಳುವುದು ಇವರ ಯಶಸ್ಸಿಗೆ ಮುಖ್ಯ ಕೀಲಿಕೈ. ಒಟ್ಟಾರೆ ಬಿ ಅಕ್ಷರದವರು ಹೃದಯಪೂರ್ವಕ, ಕಲಾತ್ಮಕ, ಪ್ರೀತಿಪೂರ್ಣ ಮತ್ತು ಆಳವಾದ ವ್ಯಕ್ತಿತ್ವ ಹೊಂದಿದವರು. ಸರಿಯಾದ ದಾರಿಯಲ್ಲಿ ನಡೆಯುವಾಗ ಅವರು ತಮ್ಮ ಜೀವನವನ್ನು ಮಾತ್ರವಲ್ಲ, ತಮ್ಮ ಸುತ್ತಲಿನವರ ಜೀವನವನ್ನು ಸುಂದರಗೊಳಿಸಬಲ್ಲರು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.